ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಮಾತಾಡ್ತಾ ಇದ್ದಾರೆ ಮಹೇಶ್ ಅವರೇ. ಕೇಳಿಸ್ಕೊ ಮಹೇಶ, ನಿಮ್ಮ ಮನೆಯಲ್ಲಿ ಆಗ್ತಿರೋ ಅಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣ ನಿನ್ನ ಹೆಂಡತಿ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಆಗಿರೋ ಆ ಸಾವಿಗೆ ಕಾರಣ ಕೂಡ ನಿನ್ನ ಹೆಂಡತಿನೇ. ಏನು ಹೇಳ್ತಿದ್ದೀರ ದತ್ತವ್ರೆ? ಇದಕ್ಕೆಲ್ಲ ನಾನೇ ಸಾಕ್ಷಿ ಮಹೇಶ. ಇದಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನು ನಾನು ಕಲೆ ಹಾಕಿದ್ದೀನಿ. ಆದಷ್ಟು ಬೇಗ ಮನೆಯವರ ಎದುರಿನಲ್ಲಿ ಇದನ್ನು ಸಾಬೀತು ಮಾಡ್ತೇನೆ. ಎಂಥ ನೀಚ ಹಿಂಸೆ ಇವಳು ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಅವಳು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹೌದು ಮಾವ, ನಾನು ಜೀವಂತವಾಗಿರುವಾಗಲೇ ಶಾರ್ವರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ತುಳಸಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಅಂದರೆ ಅವಳಿಂದ ನನಗಾಗಲಿ ಮನೆಯವ್ರಿಗಾಗಲಿ ಯಾವ ಥರನೂ ತೊಂದರೆ ಆಗೋದಕ್ಕೆ ಮುಂಚೆ ಅವಳ ವಿಷಯನ ಮನೆಯವ್ರಿಗೆ ತಿಳಿಸ್ಬೇಕು, ಅವಳಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಹಾಗೆ ಹೇಳಿದೆ. ಅವಳಿಂದ ಬೇರೆ ಯಾವ ಅನಾಹುತಗಳು ಆಗಬಾರ್ದಲ್ವಾ? ಅದು ನಿಜಾನೇ. ಸುಮ್ಮನೆ ಬಿಟ್ಟರೆ ಅವಳಿಂದ ಅಪಾಯ ತಪ್ಪಿದ್ದಲ್ಲ. ಸರಿ ಮಾವ, ಇದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ. ನೀವು ಮಲ್ಕೊಳ್ಳಿ. ಅದಕ್ಕೆ ನಿಮಗೆ ಶಾರ್ವರಿಗೆ ಕಂಡ್ರೆ ಎಷ್ಟು ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗತ್ತು ಅವಳನ್ನು ಕಂಡ್ರೆ ರಕ್ತ ಕುದಿಯುತ್ತೆ. ಈ ಮನೆ ನೆಮ್ಮದಿನ ಹಾಳು ಮಾಡಿದವಳು ಅವಳು. ಇಷ್ಟು ದಿನ ನಾವು ಸುಮ್ಮನೆ ಇದ್ದಿದ್ದೆ ತಪ್ಪಾಗೋಯ್ತು. ಇನ್ನು ನಾವು ಸುಮ್ಮನೆ ಬಿಡಬಾರ್ದು, ನಾವು ಸುಮ್ಮನಿರಬಾರ್ದು. ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನನಗೂ ಇಷ್ಟ ಇಲ್ಲ ಮಾಧವ್ ಅವರೇ. ಆದ್ರೆ ಮಗು ಉಳಿಬೇಕು ಅಂದರೆ ನಾನು ತುಳಸಿರೆ, ಮಲಗಿಲ್ವಾ ನೀವೇನು? ನಿದ್ದೆ ಬರಲಿಲ್ವಾ? ಏನಾಯ್ತು ತುಳಸಿರೆ? ಯಾಕೆ ಕಂಡ ನೀರು? ಹುಷಾರಾಗಿದ್ದೀರಿ ತಾನೆ? ಹೊಟ್ಟೆ ನೋವು ಏನಾದರೂ? ಇಲ್ಲ ಮಾಧವ್ ಅವರೇ, ನಾನು ಹುಷಾರಾಗೇ ಇದ್ದೀನಿ. ಮನೆಗೆ ಪುಟ್ಟ ಕಂದಮ್ಮ ಬಂದಮೇಲೆ ನೀವು ನನ್ನ ಮರ್ತು ಬಿಡ್ತೀರಾ ಅಲ್ವಾ? ಹೌದೌದು, ಆ ಪುಟ್ಟ ಮಗು ಬಂದಮೇಲೆ ನಾನು ಆ ಮಗು ಜೊತೆ ಯಾಕೆ ಮನೆಯವರೆಲ್ಲರೂ ಆಟ ಆಡ್ತಾ ಕಾಲ ಕಳೆದ್ಬಿಡ್ತೀವಿ. ಆ ಮಗು ಬಂದಮೇಲೆ ಈ ಮಗು ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ಇಷ್ಟೊತ್ತಲ್ಲಿ ಕೇಳೋ ಪ್ರಶ್ನೆನ ಇದು. ಮನೆಯವರೆಲ್ಲರೂ ಖುಷಿಯಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ಮನೇಲಿ ಎಲ್ರೂ ಚೆನ್ನಾಗಿ ನೋಡ್ಕೋತೀರ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಟೈಮ್ಗೆ ಊಟ ತಿಂಡಿ ನಿದ್ರೆ ಎಲ್ಲ ಮಾಡಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಕೊರಗಬೇಡಿ. ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ. ನಾವಾಗ್ಲಿ ನಮ್ಮ ಮನಸ್ಸಲ್ಲಿರೋ ದುಃಖ ಆಗ್ಲಿ ಯಾವುದು ಶಾಶ್ವತ ಅಲ್ಲ. ಎಲ್ಲನೂ ಮರೆತು ನಗ್ನಗ್ತ ಜೀವನನ ನಡೆಸಬೇಕು. ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ. ಮನೇಲಿ ಖುಷಿ ಸಂತೋಷ ಎಲ್ಲ ತುಂಬಿ ತುಳುಕ್ತಾ ಇದೆ. ನಿಧಿ ಆಗಲಿ ಸಮರ್ಥ ಆಗಲಿ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಮಕ್ಕಳೆಲ್ಲ ಒಂದಾಗಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.